ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಬಂಧುಗಳೇ, ವೇದಿಕೆ ಇರುವಂತ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ, ನಾನು ಎಲ್ಲರ ಮಂತ್ರಿಗಳ ನನ್ನ ಸಹೋದ್ಯೋಗಿಗಳ ಹೆಸರನ್ನ ತೆಗೆದುಕೊಳ್ಳುವುದಿಲ್ಲ. ಯಾಕಂದ್ರೆ ಎಲ್ಲ 30 ಜನ ಮಂತ್ರಿಗಳು ಕೂಡ ಇದ್ದಾರೆ. ಎಲ್ಲರೂ ಕ್ಷಮಿಸಬೇಕು. ಎಲ್ಲ ಗೌರವಾನ್ವಿತ ಎಲ್ಲ ನನ್ನ ಸಹೋದ್ಯೋಗಿಗಳೇ, ಈ ಕಾರ್ಯಕ್ರಮ ಬಹಳ ಉತ್ತಮವಾಗಿ ಆಯೋಜನೆ ಮಾಡಿದಂತ ಡಾಕ್ಟರ್ ಪರಮೇಶ್ವರ್ ಅವರೇ, ಕೃಷ್ಣ ಬೈರೇಗೌಡ್ರೆ, ಎಲ್ಲ ರಾಜ್ಯದ ಎಲ್ಲ ಚೇರ್ಮನ್ಗಳೇ, ಶಾಸಕ ಮಿತ್ರರೇ, ಎಲ್ಲ ಮುಖಂಡಗಳೇ, ನನ್ನ ಅಧಿಕಾರಿಗಳೇ, ಎಲ್ಲ ಕಾರ್ಯಕರ್ತರುಗಳೇ ಮತ್ತು ಎಲ್ಲ ಫಲಾನುಭವಿಗಳೇ, ಈಗಾಗಲೇ ಕೃಷ್ಣ ಬೈರೇಗೌಡರು ಬಹಳ ಸರ್ಕಾರದ 6ನೇ ಗ್ಯಾರಂಟಿ ಬಗ್ಗೆ ತಮಗೆ ಒತ್ತಿ ತಿಳಿಸಿದ್ದಾರೆ. ನಾನಿಲ್ಲಿ ಬರೋಕ್ಕಿಂತ ಮುಂಚಿತವಾಗಿ ನಾನು ಮೊದಲು ತಡವಾಗಿ ಬಂದೆ, ಕ್ಷಮಿಸಬೇಕು. ಈ ಕಾರ್ಯಕ್ರಮ 20ನೇ ತಾರೀಕಿತ್ತು. ಆದರೆ ಈ ಬಸ್ಸು ಸ್ಟ್ರೈಕ್ ವಿಚಾರದಲ್ಲಿ ಒಂದಿನ ಮುಂದಕ್ಕೆ ಹಾಕೊಳ್ಬೇಕಾದಂತ ಅನಿವಾರ್ಯತೆ ಇತ್ತು. ನಾನು 6-7 ವರ್ಷದಿಂದ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಿರಲಿಲ್ಲ. ಸೊ ಅದಕ್ಕೆ ಹೋಗಿ ಇವತ್ತು ತಿರುಪತಿ ದರ್ಶನವನ್ನ ಕುಟುಂಬದ ಸಮೇತ ನಿಗದಿ ಮಾಡಿಬಿಟ್ಟಿದೆ. ತಪ್ಪಿಸ್ಕೊಳಕ್ಕಾಗದೆ ಬೆಳಗಿನ ಜಾವ ಮುಗಿಸಿ ಓಡಿ ಇಲ್ಲಿಗೆ ಬಂದಿದ್ದೇನೆ. ನಿಮ್ಮೆಲ್ಲರ ಪ್ರೀತಿಯನ್ನ ಗಮನಿಸಿದ್ದೇನೆ. ಇದೊಂದು ತುಮಕೂರಿನಲ್ಲಿ ಒಂದು ಐತಿಹಾಸಿಕವಾದಂತ ಕಾರ್ಯಕ್ರಮ. ಪರಿಶ್ರಮ ಇದ್ದ ಕಡೆ ಇತಿಹಾಸ ಸೃಷ್ಟಿ ಹಾಗೆ ಆಗುತ್ತದೆ. ನಂಬಿಕೆ ಇದ್ದ ಕಡೆ ಅದ್ಭುತಗಳು ನಡೆದೇ ನಡೀತದೆ. ಸತ್ಯ ಇದ್ದ ಕಡೆ ಗೆಲುವು ಇದ್ದೇ ಇರ್ತದೆ. ಹಂಗೆ ನೀವೆಲ್ಲ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ತರಬೇಕು, ನಮ್ಮ ಬದುಕಿನಲ್ಲಿ ಒಂದು ಬದಲಾವಣೆಯನ್ನ ಮಾಡ್ತೀರಿ ಅನ್ನೋ ಒಂದು ನಂಬಿಕೆಯಿಂದ 136 ಜನ ಶಾಸಕರನ್ನ ಕೊಟ್ಟು ಈ ಜಿಲ್ಲೆಯಲ್ಲಿ 7 ಜನ ಶಾಸಕರನ್ನ ಕೊಟ್ಟು ನಿಮ್ಮ ಸರ್ಕಾರವನ್ನು ತಂದು ನಿಮ್ಮ ಋಣವನ್ನು ತೀರಿಸಲಿಕ್ಕೆ ಒಂದು ದೊಡ್ಡ ಅವಕಾಶವನ್ನು ನೀವು ಮಾಡಿಕೊಟ್ರಿ. ಬೆಂಗಳೂರು ಬಿಟ್ರೆ ಈ ತುಮಕೂರಿನಲ್ಲಿ ಒಂದು ದೊಡ್ಡ ಇತಿಹಾಸ. ಇದೊಂದು ಶಿಕ್ಷಣದ ಈ ಕಲ್ಪತರು ನಾಡು. ಶಿಕ್ಷಣಕ್ಕೆ ಧಾರ್ಮಿಕವಾದಂತ ಒಂದು ಐತಿಹಾಸಿಕವಾದಂತ ಕಾಶಿ ಇದ್ದಂಗೆ, ದಕ್ಷಿಣದ ಕಾಶಿ ಇದ್ದಂಗೆ. ಇದು ಧಾರ್ಮಿಕ, ಆಧ್ಯಾತ್ಮಿಕ, ಅನ್ನ, ಅಕ್ಷರ, ಆಶ್ರಯ ನೀಡಿದಂತ ಒಂದು ಪವಿತ್ರವಾದಂತ ಭೂಮಿ.